27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ರಸ್ತೆ ನಿಯಮ ಪಾಲಿಸಿ ಅಮೂಲ್ಯ ಜೀವ ಉಳಿಸಿ ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಲಾಯಿಸಿದರೆ ಅನಾಹುತ ಸಂಭವಿಸಬಹುದು. ಸೀಟ್ ಬೆಲ್ಟ್ ಧರಿಸಿ ವಾಹನ ಚಲಾಯಿಸಿ ಅಪಘಾತ ತಪ್ಪಿಸಿ. ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ಪ್ರಕಟಣೆ ಸಾರಿಗೆ ಇಲಾಖೆ. ನಮಸ್ಕಾರ. ಮುಖ್ಯಾಂಶಗಳು. ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದರು ಹಾಗೂ ಶಾಸಕರ ಸಭೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೈನ ಗುರು ರತ್ನಸುಂದರ್ ಸೂರಿ ಮಹಾರಾಜ್ ಅವರ 300ನೇ ಕೃತಿ ಬಿಡುಗಡೆ. ಮುಂಬರುವ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕ ಅಂಗೀಕಾರ, ವೆಂಕಯ್ಯ ನಾಯ್ಡು ವಿಶ್ವಾಸ. ಮತ್ತು ಭಾರತೀಯ ವೈದ್ಯ ಪದ್ಧತಿ ಕುರಿತು ಜನಜಾಗೃತಿ ಮೂಡಿಸುವುದು ಅಗತ್ಯ, ಎಚ್ಕೆ ಪಾಟೀಲ್. ವಾರ್ತೆಗಳ ವಿವರ. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಬಿಜೆಪಿ ಸಂಸದರು ಹಾಗೂ ಶಾಸಕರ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಅನಂತಕುಮಾರ್, ಡಿವಿ ಸದಾನಂದಗೌಡ, ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಉಪನಾಯಕ ಆರ್ ಅಶೋಕ ಹಾಗೂ ಶಾಸಕರು ಪಾಲ್ಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಇತ್ತೀಚೆಗೆ ನಡೆದ ಚುನಾವಣಾ ಫಲಿತಾಂಶ ಕುರಿತು ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೈನ ಗುರು ಆಚಾರ್ಯ ಭಗವಂತ ರತ್ನಸುಂದರ್ ಸೂರಿ ಮಹಾರಾಜ್ ಅವರ 300ನೇ ಮರುಭಾರತ್ ಸರುಭಾರತ್ ಕೃತಿಯನ್ನು ದೆಹಲಿಯ ತಮ್ಮ ನಿವಾಸದಲ್ಲಿ ವಿಡಿಯೋ ಸಂವಾದದ ಮೂಲಕ ಇಂದು ಬಿಡುಗಡೆಗೊಳಿಸಿದರು. ಅಲ್ಲದೆ ಮುಂಬೈನಲ್ಲಿ ನಡೆದಿರುವ ಸಾಹಿತ್ಯ ಸತ್ಕಾರ ಸಮಿತಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಚಾರ್ಯ ರತ್ನಸುಂದರ್ ಸೂರಿ ಮಹಾರಾಜ್ ಅವರ ಕೃತಿ ಕೇವಲ ಸಾಹಿತ್ಯ ಮಾತ್ರವಾಗಿರದೆ ಸಮಾಜದ ಸಮಸ್ಯೆಗಳ ನಿವಾರಣೆಗೆ ದಿವ್ಯವಾಣಿಯಾಗಿದೆ ಎಂದು ಬಣ್ಣಿಸಿದರು. ಸಮಾಜವನ್ನು ಬಡತನದಿಂದ ಮುಕ್ತಗೊಳಿಸಿ ಸ್ವಚ್ಛ ಭಾರತದೆಡೆಗೆ ಕೊಂಡೊಯ್ಯಲು ಸ್ವಾಮೀಜಿ ಅವಿರತವಾಗಿ ಶ್ರಮಿಸುವ ಮೂಲಕ ಮಾನವ ಕಲ್ಯಾಣದಲ್ಲಿ ನಿರತರಾಗಿದ್ದಾರೆ ಎಂದರು. ये मेरे लिए सौभाग्य है. ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಮಸೂದೆಗೆ ಅನುಮೋದನೆ ಸಿಗಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯ ನಾಯ್ಡು ವಿಜಯವಾಡದಲ್ಲಿ ನಿನ್ನೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ತಾವು ಇತ್ತೀಚೆಗೆ ಭೇಟಿಯಾದಾಗ ದೇಶದ ಹಿತಾಸಕ್ತಿಯಿಂದ ವಿಧೇಯಕಕ್ಕೆ ಬೆಂಬಲ ವ್ಯಕ್ತಪಡಿಸುವಂತೆ ಮನವಿ ಮಾಡಿರುವುದಾಗಿ ಸ್ಪಷ್ಟಪಡಿಸಿದರು. ಮಸೂದೆ ಕುರಿತಂತೆ ಕಾಂಗ್ರೆಸ್ ಪ್ರಸ್ತಾಪಿಸಿರುವ ಅಂಶಗಳನ್ನು ಸಾಧ್ಯವಾದಷ್ಟು ವಿಧೇಯಕದಲ್ಲಿ ಸೇರಿಸಲು ಸರ್ಕಾರ ಬಯಸಿದೆ. ಯಾವುದೇ ಬಿಕ್ಕಟ್ಟು ಪರಸ್ಪರ ಹೊಂದಾಣಿಕೆ ಮೂಲಕ ಪರಿಹರಿಸಿಕೊಳ್ಳಬೇಕಾಗಿದೆ ಎಂದರು. ಜಿಎಸ್ಟಿ ವಿಧೇಯಕ ಅಂಗೀಕಾರದಿಂದ ದೇಶದ ಜಿಡಿಪಿ ದರ ಶೇಕಡಾ 1.5ರಿಂದ 2ರಷ್ಟು ಹೆಚ್ಚಳಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದರು. ದೇಶದ ಪರಿಸರ ಸ್ನೇಹಿ ಸಂಚಾರ ವ್ಯವಸ್ಥೆಗಳಲ್ಲಿ ಒಂದಾಗಿರುವ ರೈಲ್ವೆ ವಲಯದಲ್ಲಿ ಪ್ರಯಾಣಿಕರಿಗೆ ಅತ್ಯುತ್ತಮ ಸೌಲಭ್ಯ ಕಲ್ಪಿಸಲು ಹೆಚ್ಚಿನ ಹೂಡಿಕೆ ಮಾಡುವ ಅಗತ್ಯವಿದೆ ಎಂದು ರೈಲ್ವೆ ಸಚಿವ ಸುರೇಶ್ ಪ್ರಭು ನಿನ್ನೆ ಮುಂಬೈನಲ್ಲಿ ಹೇಳಿದ್ದಾರೆ. ಸರಕು ಸಾಗಣೆಯಲ್ಲಿ ಅತ್ಯುನ್ನತ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ರೈಲ್ವೆ ಸಚಿವಾಲಯ ಜಪಾನ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು 40,000 ಕೋಟಿ ರೂಪಾಯಿ ಮೊತ್ತದ ಹಲವು ಗುತ್ತಿಗೆಗಳನ್ನು ವಿವಿಧ ಸಂಸ್ಥೆಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಬುಲೆಟ್ ರೈಲುಗಳ ಶೇಕಡಾ 85ರಷ್ಟು ಬಿಡಿ ಭಾಗಗಳನ್ನು ದೇಶದಲ್ಲಿಯೇ ತಯಾರಿಸಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಸಂಭವಿಸುತ್ತಿರುವ ಬಹುತೇಕ ರಸ್ತೆ ಅಪಘಾತಗಳಿಗೆ ಚಾಲಕರ ನಿರ್ಲಕ್ಷ್ಯವೇ ಕಾರಣ ಎಂದು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದೆ. ದೂರದರ್ಶನಕ್ಕೆ ದೆಹಲಿಯಲ್ಲಿ ವಿಶೇಷ ಸಂದರ್ಶನ ನೀಡಿರುವ ಅವರು, ದೇಶದಲ್ಲಿರುವ ಚಾಲನಾ ಪರವಾನಗಿ ಪೈಕಿ ಶೇಕಡಾ 30ರಷ್ಟು ನಕಲಿಯಾಗಿದೆ. ಇಡೀ ವಿಶ್ವದಲ್ಲೇ ಭಾರತದಲ್ಲಿ ಸಿಗುವಷ್ಟು ಸುಲಭವಾಗಿ ಚಾಲನಾ ಪರವಾನಗಿ ಬೇರೆಲ್ಲೂ ದೊರೆಯದು ಎಂದರು. ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ತಡೆಗೆ ಕೇಂದ್ರ ಸರ್ಕಾರ ಪಾರದರ್ಶಕ ಕಂಪ್ಯೂಟರ್ ಆಧಾರಿತ ಪರವಾನಗಿ ನೀಡಲು ನಿರ್ಧರಿಸಿದ್ದು, ಇದನ್ನು ಜನಧನ್ ಯೋಜನೆಗೆ ಜೋಡಣೆ ಮಾಡಲಾಗುವುದು. ಚಾಲಕನ ಚಾಲನಾ ಸಾಮರ್ಥ್ಯವನ್ನು ಕಂಪ್ಯೂಟರ್ ನಿರ್ಧರಿಸಲಿದೆ. ಇದರ ಫಲಿತಾಂಶ ಆಧರಿಸಿ ಪರವಾನಗಿ ನೀಡಿಕೆ ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಬಳಿಕವಷ್ಟೇ ಸಮರ್ಥ ವ್ಯಕ್ತಿಗಳಿಗೆ ಚಾಲನಾ ಪರವಾನಗಿ ದೊರೆಯಲಿದೆ ಎಂದು ಸ್ಪಷ್ಟಪಡಿಸಿದರು.
27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಶಾಲಾ ಮಕ್ಕಳಿಗೆ ರಸ್ತೆ ಸುರಕ್ಷತೆ ಕುರಿತ ಚಿತ್ರರಚನಾ ಸ್ಪರ್ಧೆಯನ್ನು ನಗರ ಪೊಲೀಸ್ ಆಯುಕ್ತ ಎನ್ ಮೇಘರಿಕ್ ಉದ್ಘಾಟಿಸಿದರು. ವಿವಿಧ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಚಿತ್ರರಚನೆಯಲ್ಲಿ ಪಾಲ್ಗೊಂಡಿದ್ದರು. ಎನ್ಎಸ್ ಮೇಘರಿಕ್ ರಸ್ತೆ ಸುರಕ್ಷತೆ ಹಾಗೂ ಸಂಚಾರ ನಿಯಮ ಪಾಲನೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಮೂಲಕ ಅಪಘಾತಗಳನ್ನು ಕಡಿಮೆಗೊಳಿಸಬಹುದಾಗಿದೆ ಎಂದರು. ಮಕ್ಕಳು ಹಿರಿಯರಲ್ಲಿ ಸಂಚಾರ ನಿಯಮ ಪಾಲಿಸುವಂತೆ ಒತ್ತಾಯ ತರುವ ಮೂಲಕ ಪ್ರಮುಖ ಪಾತ್ರ ವಹಿಸಬಹುದಾಗಿದೆ ಎಂದು ಹೇಳಿದರು. ಕಡಿಮೆ ಆಗಬೇಕು, ಅದಲ್ಲದೆ ಸಂಚಾರ ನಿಯಮವನ್ನು ಪಾಲಿಸಿದರೆ ಈಗ ರಸ್ತೆಯ ಸಂಚಾರವನ್ನು ಸುಲಭವಾಗಿ ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮೈಸೂರು ತಾಲೂಕಿನ ದೊಡ್ಡ ಮಾರಗೌಡನಹಳ್ಳಿಯಲ್ಲಿ ನಿನ್ನೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 20 ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಜನಪರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಈ ದನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಚಿತ ದೂರವಾಣಿ ಕರೆ ಮಾಡಿ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಈ ದನಿ ಯೋಜನೆಯ ಭಿತ್ತಿಪತ್ರವನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ನಂತರ ಕಾವೇರಿ ನದಿಯಿಂದ ತಾಲೂಕಿನ ಇಲವಾಲ ಮತ್ತು ಸುತ್ತಮುತ್ತಲಿನ 52 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಪೂರೈಕೆ ಮಾಡುವ ಯೋಜನೆಯಡಿ 25 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಯೋಜನೆಯಿಂದ ಸುಮಾರು 1.5 ಲಕ್ಷ ಜನರಿಗೆ ಶಾಶ್ವತ ಕುಡಿಯುವ ನೀರು ದೊರೆಯಲಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಜಾರಿಗೊಳಿಸಿರುವ ಈ ದನಿ ಯೋಜನೆಯಡಿ ಸಾರ್ವಜನಿಕರು ಕರೆ ಮಾಡಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಎಂದರು. ಮೈಸೂರು ತಾಲೂಕಿನ ಅನೇಕ ಹಳ್ಳಿಗಳಿಗೆ ನಾವು ಇವತ್ತು ನದಿ ನೀರಿನಿಂದ ಕುಡಿಯ ನೀರು ಕೊಡಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದೀವಿ. ಒಟ್ಟು ಸುಮಾರು 1.5 ಲಕ್ಷ ಜನರಿಗೆ ಕಾವೇರಿ ನದಿಯಿಂದ ನೀರು ತೆಗೆದು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಮೈಸೂರು ತಾಲೂಕಿಗೆ ಕಬಿನಿಯಿಂದ ಮೈಸೂರಿಗೆ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ತಡೂರು ಪ್ರಾಜೆಕ್ಟ್, ಅದ್ರಲ್ಲಿ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ 30 ಹಳ್ಳಿಗಳಿಗೆ ಅಲ್ಲೂ ಕೂಡ ನೀರು ಕೊಡ್ತಕ್ಕಂಥದ್ದು. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಎದುರಾಗಿರುವ ಕಾನೂನು ಅಡಚಣೆ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ಬಳ್ಳಾರಿಯಲ್ಲಿ ನಿನ್ನೆ ದೂರದರ್ಶನಕ್ಕೆ ತಿಳಿಸಿದ್ದಾರೆ. ಶಿಕ್ಷಕರ ನೇಮಕಾತಿ ನಿಯಮ ನ್ಯಾಯಾಲಯ ರದ್ದುಪಡಿಸಿರುವುದರಿಂದ ಪ್ರಕ್ರಿಯೆ ಸ್ಥಗಿತಗೊಳಿಸಲಾಗಿದೆ. ಅಡ್ವೊಕೇಟ್ ಜನರಲ್ ಅವರ ಜತೆ ಚರ್ಚಿಸಿ ನ್ಯಾಯಾಲಯದ ಅಭಿಪ್ರಾಯ ಪಡೆದು ಹೊಸ ನಿಯಮ ರಚನೆ ಸೇರಿದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಆದಷ್ಟು ಬೇಗ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ 28 ರಿಂದ 30 ಸಾವಿರ ಶಿಕ್ಷಕರ ನೇಮಕ ಮಾಡಲಾಗುವುದು ಎಂದು ಹೇಳಿದರು. 28,000ದಿಂದ 30,000 ಇದೆ ಟೋಟಲಿ PU ಅಂಡ್ ಹೈಸ್ಕೂಲ್, ಪ್ರೈಮರಿ, ಮಿಡ್ಲ್ ಸ್ಕೂಲ್. ಹಣ ಏನಿದೆ ಸ್ಕೂಲ್ ರಿಪೇರ್ಸ್ಗೆ ಅದನ್ನು ನಾವು ಕೊಡ್ತಾ ಇದ್ದೇವೆ. ಅಂದರೆ ಪ್ರೈಮರಿಗೆ ಸ್ಕೂಲ್ಗೆ ಇಷ್ಟು, ಮಿಡ್ಲ್ ಸ್ಕೂಲ್ಗೆ ಇಷ್ಟು, ಹೈಸ್ಕೂಲಿಗೆ ಇಷ್ಟು ಅಂತ ನಿಗದಿ ಇದೆ. ಅದನ್ನು ನಾವು ಕೊಡ್ತಾ ಇದ್ದೇವೆ. ಇನ್ ಅಡಿಷನ್ ಟು ದಟ್ ನಾವೇನು ಮಾಡಿದ್ದೇವೆ ಅಂದರೆ, ಈ ಶೌಚಾಲಯದ ಕುಡಿಯೋ ನೀರಿನ ಸಮಸ್ಯೆ ಬಂದ ಮೇಲೆ ಕಳೆದ ಅವಧಿನಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 40 ಲಕ್ಷ ರೂಪಾಯಿ ಹಣವನ್ನು ಅಡಿಷನಲ್ ಆಗಿ ನಾವು ಕೊಟ್ಟಿದ್ದೇವೆ. ಈಗ 30 ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ. ಇನ್ನು 10 ಲಕ್ಷ ರೂಪಾಯಿ ಕೊಡಬೇಕು ನಾವು ಶಾಸಕರಿಗೆ. ಪ್ರಯಾರಿಟಿ ಲಿಸ್ಟ್ ಹಾಕಿದ್ದೇವೆ. ನೀವು ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ ಕೊಡಿ, ಎರಡನೇದು ಶೌಚಾಲಯಕ್ಕೆ, ಆಮೇಲೆ ರಿಪೇರ್ಸಿಗೆ ಮಾಡಿ ಅಂತ. ಗದಗದಲ್ಲಿ ನಿನ್ನೆ ಆಯೋಜಿಸಿದ್ದ ಆಯುರ್ಜ್ಯೋತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ನಂತರ ಗದಗ ಜಿಲ್ಲೆ ಆಯುರ್ವೇದ ಕ್ಷೇತ್ರದಲ್ಲಿ ತನ್ನದೇ ಆದ ಹಿರಿಮೆ ಹೊಂದಿದ್ದು, ಈ ಭಾಗದ ಸಸ್ಯಕಾಶಿ ಎಂದು ಖ್ಯಾತಿ ಹೊಂದಿರುವ ಕಪ್ಪತ್ತಗುಡ್ಡದಲ್ಲಿ ಅಪರೂಪದ ಔಷಧಿ ಗಿಡಮೂಲಿಕೆಗಳನ್ನು ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಜಗತ್ತು ಇಂದು ಆಯುರ್ವೇದ, ಯುನಾನಿ, ಯೋಗದತ್ತ ದೃಷ್ಟಿ ಹರಿಸಿದೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಹೇಳಿದರು. ಅವುಗಳ ಬಗ್ಗೆ ಪ್ರಶಂಸನೀಯ ಮಾತು. ನಾವೆಲ್ಲ ಜಗತ್ತಿನೊಳಗೆ ಈಗ ಸ್ವಲ್ಪ ಹೊಳ್ಳಿ ನೋಡಿದರೆ ಎಲ್ಲರೂ ಇಂಡಿಯನೈಸ್ ಆಗ್ತಾ ಇದ್ದಾರೆ, ಭಾರತೀಯ ಕಂಡಂಗೆ ಆಗ್ತಾರೆ. ನಾವು ಭಾರತೀಯರಿಗೆ ಅಮೇರಿಕದವ
ಯೋಗ ಮಾಡಕ್ಕೆ ಹತ್ತಿದ ಅಂದರೆ ನಮಗೆ ಖುಷಿ. ಹಿ ಈಸ್ ಸ್ಟೀಲಿಂಗ್ ಸಮಥಿಂಗ್ ಫ್ರಮ್ ಅಸ್, ಹಿ ಈಸ್ ಕಾಪಿಂಗ್ ಸಮಥಿಂಗ್ ಫ್ರಮ್ ಅಸ್. ನಮ್ಮ ಆಯುರ್ವೇದ ಇರಲಿ, ಯುನಾನಿ ಇರಲಿ, ಯೋಗ ಇರಲಿ, ಇವೆಲ್ಲವೂ ಸಹಿತ ಅವುಗಳ ವಾರಸ್ದಾರ ನಾವು ಅಂತೇಳಿನ ಅವುಗಳಿಗೆ ಹೆಚ್ಚು ಪ್ರಚಾರ ಸಿಗಬೇಕು, ಜನರಲ್ಲಿ ಇವುಗಳ ಬಗ್ಗೆ ಜಾಗೃತಿ ಆಗಬೇಕು. ಇದೇ ಸಂದರ್ಭದಲ್ಲಿ ಆಯುರ್ವೇದ ಕುರಿತು ಜಾಗೃತಿ ಮೂಡಿಸುವ ಧನ್ವಂತರಿ ರಥಯಾತ್ರೆ ಉದ್ಘಾಟಿಸಿದರು. ಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಯುವಜನ ಮಾಹಿತಿ ವಿನಿಮಯ ಕಾರ್ಯಕ್ರಮದಡಿ ಲಕ್ಸಂಬರ್ಗ್ ದೇಶದ ಲೈಸಿ ಅಲೈನ್ ಮರೀಶ್ ಶಾಲೆಯ 7 ವಿದ್ಯಾರ್ಥಿನಿಯರು ಹಾಗೂ 3 ಶಿಕ್ಷಕರ ತಂಡ ಬಳ್ಳಾರಿ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದೆ. ಸ್ಥಳೀಯರೊಂದಿಗೆ ಬೆರೆಯುವ ಮೂಲಕ ವಿದ್ಯಾರ್ಥಿಗಳು ಅಲ್ಲಿನ ಜನಜೀವನ ಮತ್ತು ಸಂಸ್ಕೃತಿ ಪರಿಚಯ ಮಾಡಿಕೊಳ್ಳಲು ಯತ್ನಿಸಿದರು. ವಿದ್ಯಾರ್ಥಿನಿ ಆಲಿಸ್ ದೂರದರ್ಶನದೊಂದಿಗೆ ಸ್ಥಳೀಯರ ನೃತ್ಯ ಹಾಡುಗಳು ಮನಸೂರೆಗೊಂಡವು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತ್ತೊಬ್ಬ ವಿದ್ಯಾರ್ಥಿನಿ ಸೋಫಿ, ಇಲ್ಲಿನ ಜನಜೀವನ ಸಂಪ್ರದಾಯ ವಿಶಿಷ್ಟವಾಗಿದೆ ಎಂದರು. ವಿದ್ಯಾರ್ಥಿನಿ ಡಯಾನಾ ಸ್ವಚ್ಛತೆ ಮತ್ತು ಕಸ ನಿರ್ವಹಣೆ ಬಗ್ಗೆ ಮಾತನಾಡಿದರು. There were a lot of members from youth groups in lots of different villages, even very rural areas, who told us about how they started interacting with girls more normally, especially the boys, how they sort of got more confident around girls. So in general, creating a better atmosphere for boys and girls. So that was one of the things Saki did in these villages, and I thought it was really good. ಬೆಂಗಳೂರಿನ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾ ಯುವ ವಿನಿಮಯ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದರು. ಇದೊಂದು ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ಕಲ್ಚರಲ್ ಎಕ್ಸ್ಚೇಂಜ್ ಏನೇನಾಗುತ್ತೆ, ಮತ್ತು ಇಲ್ಲಿದು ಡೆವಲಪ್ಮೆಂಟ್ಸ್ ಹೆಂಗೆ, ಅಲ್ಲಿದು ಡೆವಲಪ್ಮೆಂಟ್ಸ್ ಹೆಂಗೆ, ಮತ್ತು ನಮ್ಮದು ಕಲ್ಚರ್, ಬೇರೆ ಬೇರೆ ವೇ ಆಫ್ ಲಿವಿಂಗ್ ಅದೆಲ್ಲ ಹೆಂಗೆ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಮತ್ತು ಎಕ್ಸ್ಚೇಂಜ್ ಇಲ್ಲಿಂದ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಮತ್ತು ಅಲ್ಲಿ ಡೆವಲಪ್ಮೆಂಟ್ ಹೆಂಗಾಗುತ್ತೆ. ಈಗ ಅದಿಂದ ಎಕ್ಸ್ಚೇಂಜ್ ಆಗಿ ಅವರು ಇಲ್ಲಿ ಬಂದಿದ್ದಾರೆ, ಹೊಸಪೇಟೆಗೆ, ಬ್ಯಾಂಗ್ಳೂರ್ ಬಂದಿದ್ರು, ಅಲ್ಲಿಂದ ಈಗ ಹೊಸಪೇಟೆ ಬಂದಿದ್ದಾರೆ. ಕಾಫಿ ನಾಡು ಕೊಡಗಿನ ಸುಂದರ ತಾಣಗಳು ಪ್ರವಾಸಿಗರನ್ನು ಎಲ್ಲಾ ಋತುಗಳಲ್ಲೂ ಕೈಬೀಸಿ ಕರೆಯುತ್ತವೆ. ನಯನ ಮನೋಹರ ಭೂರಮೆ, ಹಸಿರು ಗುಡ್ಡ, ಕಾಫಿ, ಕಿತ್ತಳೆ, ಏಲಕ್ಕಿ ತೋಟಗಳು, ನಿತ್ಯ ಹರಿದ್ವರ್ಣ ಅರಣ್ಯಕ್ಕೆ ಖ್ಯಾತಿಯಾದ ಕೊಡಗಿನಲ್ಲಿ ವಾರಾಂತ್ಯ ಬಂತೆಂದರೆ ಪ್ರವಾಸಿಗರದೇ ಕಲರವ. ಜಿಲ್ಲಾ ಕೇಂದ್ರ ಮಡಿಕೇರಿಯ ಉದ್ಯಾನವನದಲ್ಲಿರುವ ರಾಜಾಸೀಟ್ ತಾಣಕ್ಕೆ ಪ್ರವಾಸಿಗರು ಲಗ್ಗೆ ಇಡುವ ದೃಶ್ಯ ಸಾಮಾನ್ಯ. ರಾಜ್ಯ ಹಾಗೂ ದೇಶದ ವಿವಿಧೆಡೆಯಿಂದ ವಾರಾಂತ್ಯ ಹಾಗೂ ರಜಾದಿನಗಳಲ್ಲಿ ಆಗಮಿಸುವ ಪ್ರವಾಸಿಗರು ಇಲ್ಲಿನ ರಮ್ಯ ತಾಣಗಳನ್ನು ಕಣ್ತುಂಬಿಕೊಳ್ಳುತ್ತಾರೆ. ಕೊಡಗಿನ ರಾಜರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಪ್ರಕೃತಿ ವೀಕ್ಷಣೆ ಮಾಡುತ್ತಿದ್ದ ಸ್ಥಳವಾದ ರಾಜಾಸೀಟ್ ಉದ್ಯಾನ ಪ್ರವಾಸಿಗರಿಂದ ತುಂಬಿ ತುಳುಕುತ್ತದೆ. ಭಾರತದ ಸಾನಿಯಾ ಮಿರ್ಜಾ ಹಾಗೂ ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಜೋಡಿ ಬ್ರಿಸ್ಬೇನ್ ಅಂತಾರಾಷ್ಟ್ರೀಯ ಟೆನ್ನಿಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಬ್ರಿಸ್ಬೇನ್ನಲ್ಲಿ ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಈ ಜೋಡಿ ಜರ್ಮನಿಯ ಆಂಜೆಲಿಕ್ ಕರ್ಬರ್ ಹಾಗೂ ಆಂಡ್ರಿಯಾ ಪೆಟ್ನೋವಿಕ್ ಜೋಡಿಯನ್ನು 7-5, 6-1 ನೇರ ಸೆಟ್ಗಳಲ್ಲಿ ಪರಾಭವಗೊಳಿಸಿತು. ಇದರೊಂದಿಗೆ ಈ ಜೋಡಿ 2016ರ ಮೊದಲ ಪ್ರಶಸ್ತಿ ಗೆದ್ದು ಶುಭಾರಂಭ ಮಾಡುವ ಜತೆಗೆ 26 ಪ್ರಶಸ್ತಿಗಳನ್ನು ಸತತವಾಗಿ ತನ್ನದಾಗಿಸಿಕೊಂಡಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ತಂಡದ ವೇಗದ ಬೌಲರ್ಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಶಮಿ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಏಕದಿನ ಕ್ರಿಕೆಟ್ ಸರಣಿಯಿಂದ ಹೊರಬಿದ್ದಿದ್ದಾರೆ. ನೆಟ್ ಅಭ್ಯಾಸ ಸಂದರ್ಭದಲ್ಲಿ ಗಾಯಕ್ಕೆ ಒಳಗಾದ ಶಮಿ ಬದಲಿಗೆ ಭುವನೇಶ್ವರ್ ಕುಮಾರ್ ಅವರನ್ನು ತಂಡಕ್ಕೆ ಸೇರ್ಪಡೆಗೊಳಿಸಲಾಗಿದೆ. 9 ತಿಂಗಳ ನಂತರ ಭಾರತ ತಂಡಕ್ಕೆ ಮರಳಿದ್ದ ಮೊಹಮ್ಮದ್ ಶಮಿ ಮತ್ತೊಮ್ಮೆ ಗಾಯಗೊಂಡು ಏಕದಿನ ಸರಣಿಗೆ ಅಲಭ್ಯವಾಗಿರುವುದು ತಂಡಕ್ಕೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾದಂತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದರು ಹಾಗೂ ಶಾಸಕರ ಸಭೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೈನ ಗುರು ರತ್ನಸುಂದರ್ ಸೂರಿ ಮಹಾರಾಜ್ ಅವರ 300ನೇ ಕೃತಿ ಬಿಡುಗಡೆ. ಮುಂಬರುವ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕ ಅಂಗೀಕಾರ, ವೆಂಕಯ್ಯ ನಾಯ್ಡು ವಿಶ್ವಾಸ. ಮತ್ತು ಭಾರತೀಯ ವೈದ್ಯ ಪದ್ಧತಿ ಕುರಿತು ಜನಜಾಗೃತಿ ಮೂಡಿಸುವುದು ಅಗತ್ಯ, ಎಚ್ಕೆ ಪಾಟೀಲ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.